ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಈ ಒಂದು ಸನಾತನ ಧರ್ಮದಲ್ಲಿ ಅಡಗಿರುವಂತಹ ವಿಷಯಗಳನ್ನ ನಮ್ಮ ಮುಂದೆ ಬಿಚ್ಚಿಡ್ತೀರಾ? ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ಇವತ್ತು ಸಾಕ್ಷಾತ್ ನಾವುಗಳೆಲ್ಲ ದೇವತಾನುಗ್ರಹವನ್ನು ಮಾತಾಡ್ತಾ ಬಂದ್ವಿ. ಈ ದೇವತಾನುಗ್ರಹದಲ್ಲಿ ಇವತ್ತಿನ ಸಂಸ್ಕಾರ ವಿಚಾರಗಳನ್ನು ನಾವು ತಿಳ್ಕೋಬೇಕಾದ್ರೆ, ಸನಾತನ ಧರ್ಮದ ಮೌಲ್ಯಗಳನ್ನು ತಿಳ್ಕೋಬೇಕಾದ್ರೆ ಧರ್ಮ ಸಂಸ್ಕಾರ ಅಂತ ಕರಿತೀವಿ. ಧರ್ಮ ಸಂಸ್ಕಾರದಲ್ಲಿ ಆಚರಣೆ ಏನು ಹೇಳ್ತೀವಿ, ಭಗವಂತ ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ, ಗುಡಿಯಲ್ಲಿ ವಾಸವಾಗಿರ್ತಾನೆ. ಅವನು ಯಾಕೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ, ನಾವುಗಳು ಹೇಗೆ ಈ ದೇಹ ಇರುತ್ತೋ ಅದೇ ರೀತಿಯ ಒಂದು ದೇಹಕ್ಕೆ ಅಂತ ಒಂದು ಮನೋಭಾವನೆ, ಅಂದರೆ ಯದ್ಭಾವಂ ತದ್ಭವತಿ. ನಮ್ಮ ಭಾವನೆಗಳನ್ನೇ ಭಗವಂತನಲ್ಲಿ ರೂಪರೇಖೆಗಳು. ಆಹಾ ವಿಷ್ಣು ಹೀಗಿರ್ತಾನೆ, ಆಹಾ ಶಿವನ ಹೀಗಿರ್ತಾನೆ, ನಗ್ತಾ ಇರ್ತಾನೆ, ಕಣ್ಣು ಹೀಗಿರುತ್ತೆ, ಕಮಲನಯನ, ಆ ಶ್ಲೋಕಕ್ಕೆ ತಕ್ಕಂತೆ ಅವನ ಕೆತ್ತಿಟ್ಟು ಆ ವಿಗ್ರಹಗಳನ್ನ ನಾವು ಸ್ನಾನ ಮಾಡ್ತೀವಿ. ಆ ವಿಗ್ರಹಕ್ಕೆ ಒಂದು ಸ್ನಾನ. ನಾವು ವಸ್ತ್ರಗಳನ್ನ ಹಾಕ್ಕೊಂತೀವಿ, ವಸ್ತ್ರಂ ಸಮರ್ಪಯಾಮಿ. ಆ ಬಟ್ಟೆಗಳನ್ನ ಹಾಕೊಂಡಾಗ ಅವನಿಗೆ ವಸ್ತ್ರ. ನೀವು ಒಡವೆಗಳು ಹಾಕ್ಕೊಂತೀರಾ, ಅದಕ್ಕೆ ಅವನಿಗೊಂದು ಒಡವೆಗಳು. ಸಂತೋಷ, ಬಹಳ ಸಂತೋಷ. ನಮ್ಮ ಕರ್ಮಗಳ ಕಳ್ಕೊಳ್ಳೋಕ್ಕೋಸ್ಕರ ಕರ್ಮಾಧಿಪತಿಗೆ ನಾವೇನು ಮಾಡ್ತೀವಿ, ಒಂದು ಮಂಗಳಾರತಿ ಅಂತೀವಿ. ಇಂತಹ ಒಂದು ಭಗವಂತನ ಹತ್ತಿರದಿಂದ ಪೂಜೆ ಪುನಸ್ಕಾರ ದಕ್ಷಿಣದಲ್ಲಿ ಮಾಡ್ತಕ್ಕಂಥ ವಿಧಾನಗಳು ಏನಕ್ಕೆ? ನಾವುಗಳ ವೇದಾನ ಏನು ಅಂದರೆ, ಉತ್ತರ ಭಾರತದಲ್ಲಿ ನೀವು ಹೋದಾಗ ಸಾಕ್ಷಾತ್ ದೇವರುಗಳನ್ನ ನಾವೇ ಮುಟ್ಟಬಹುದು, ಸ್ವತಃ ನೀವೇ ಪೂಜೆ ಮಾಡ್ಬೋದು, ನೀವೇ ಅಭಿಷೇಕ ಮಾಡ್ಬೋದು. ಆದರೆ ದಕ್ಷಿಣದಲ್ಲಿ ಮಾತ್ರ ಅದು ಸಾಧ್ಯವಿಲ್ಲ. ಯಾಕೆಂದರೆ ದಕ್ಷಿಣದಲ್ಲಿ ಕರ್ಮಭೂಮಿ, ಕರ್ಮಾಧಿಪತಿ ಕಪ್ಪಿನ ವಿಗ್ರಹದಲ್ಲಿ, ಅಲ್ಲಿರ್ತಕ್ಕಂಥದ್ದೆಲ್ಲ ಮಾರ್ಬಲ್ ವಿಗ್ರಹ, ಪುಣ್ಯಭೂಮಿ, ಪುಣ್ಯಕ್ಷೇತ್ರಾಧಿಪತಿಗಳು, ಯಾವುದೇ ದೋಷಗಳಿಲ್ಲ. ಎಷ್ಟೇ ನದಿಗಳಲ್ಲಿ ಸ್ನಾನ ಮಾಡೋದು ಪುಣ್ಯಭೂಮಿ. ಅದಕ್ಕೋಸ್ಕರ ಘೋರ ಕಲಿಯುಗದಲ್ಲಿರತಕ್ಕಂಥ ಈ ವಿಭಿನ್ನ ಮಾಡಿರತಕ್ಕಂಥ ಸೂರ್ಯನಾಡಿ ಚಂದ್ರನಾಡಿ ಇದ್ದಾಗೆ ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ ಕಪ್ಪು ವಿಗ್ರಹಗಳು. ಕಪ್ಪು ವಿಗ್ರಹ ಕರ್ಮಭೂಮಿ. ನಾವು ಕರ್ಮಗಳನ್ನೇ ಕಳ್ಕೋಬೇಕು. ಅಯ್ಯೋ ಎಷ್ಟು ಪುಣ್ಯ ಮಾಡಿದ್ರಿ ಅವರು ಅಂತೀರಲ್ಲ, ಹಾಗೆ ಈ ಕರ್ಮ ಕಳ್ಕೊಳ್ಳೋಕೆ ಇಲ್ಲಿ ಹುಟ್ಟಿದ ಮೇಲೆ ಮುಗ್ದೇ ಹೋಯ್ತು, ನಿಮ್ಮ ಹಣೆ ಬರ ಕಳ್ಕೊಳ್ಳೇಬೇಕು. ಅಂಥ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಏನು, ಅದಕ್ಕೆ ಧರ್ಮ ಜಾಗೃತಿಯನ್ನು ಮಾಡಿದ್ರು. ಹೇಗೆ ಜಾಗೃತಿ? ಸನಾತನ ಧರ್ಮದಲ್ಲಿ ಹೇಳಿದ್ರು, ಯಾವತ್ತು ಒಂದು ರಥ ನೀನು ನಿನ್ನ ದೇವಾಲಯಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲೋ, ಸಾಕ್ಷಾತ್ ಭಗವಂತನೇ ಭೂಮಿಗೆ ಇಳಿದು ಬರ್ತಾನಂತೆ. ಆ ಒಂದು ದಿನ ರಥೋತ್ಸವ ಅಂತ ಯಾವತ್ತಂತೀವಿ, ಪಲ್ಲಕ್ಕಿ ಉತ್ಸವ ಅಂತ ಯಾವತ್ತು ಹೇಳ್ತೀವಿ, ತೆಪ್ಪೋತ್ಸವ ಅಂತ ಯಾವತ್ತು ಹೇಳ್ತೀವಿ, ಭಗವಂತನೇ ಅವನೇ ಇಳಿದು ಸಾಕ್ಷಾತ್ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ 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 ಜಗದೀಶ್ವರನೇ ಇಳಿದು ಬರ್ತಾನಂತೆ. ಅಯ್ಯೋ ನನ್ನ ಮಕ್ಕಳು ಹೇಗಿದ್ದಾರೆ, ನನ್ನ ಕ್ರಿಮಿ ಕೀಟ ಜೀವರಾಶಿಯ ಸೃಷ್ಟಿಗಳು ಹೇಗಿದೆ, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಹೇಗಿದೆ, ಮರ ವೃಕ್ಷ ಗಿಡಗಳು ಹೇಗಿದ್ದಾರೆ, ಗಂಡು ಹೆಣ್ಣುಗಳಾಗಿರ್ತಕ್ಕಂಥ ಎಲ್ಲ ಮಕ್ಕಳು ಹೇಗಿದ್ದಾರೆ ಅಂತ ನೋಡಕ್ಕೆ ಸಾಕ್ಷಾತ್ ರಾಜಾದಿರಾಜನೇ ಇಳಿದು ಬರ್ತಾನೆ. ಅಂತ ಒಂದು ಮಹಾರಾಜ ಇಳಿಬೇಕಾದ್ರೆ ರಥೋತ್ಸವ ಅಂತ ಆಚರಿಸ್ತೀವಿ. ತಿಂಗಳಿಗೆ ಒಂದ್ಸಲಿ, ವರ್ಷಕ್ಕೆ ಒಂದು ಸಲಿ, ಮಾಸಿಕಕ್ಕೆ 6 ತಿಂಗಳಿಗೆ ಒಂದ್ಸಲಿ ಒಂದೊಂದು ಉತ್ಸವವನ್ನು ಇಟ್ಟುಕೊಂಡು ಆ ದೇವಾಲಯ ದರ್ಶನವನ್ನ ಧರ್ಮ ಮಾರ್ಗದಲ್ಲಿ ಮಾಡ್ಕೊಂಬಂದ್ರು. ಯಾಕೆಂದ್ರೆ ಭಗವಂತ ಇಂಥ ನಕ್ಷತ್ರದಲ್ಲಿ ಆಚೆ ಬರ್ತಾನೆ, ಆ ಸಮಯದಲ್ಲಿ ಎಲ್ಲರನ್ನು ನೋಡ್ತಾನೆ, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಯಾವತ್ತು ಅರ್ಚಕ ಮುಡ್ತಾ ಇರ್ತಕ್ಕಂಥ ವಿಗ್ರಹವನ್ನ ನಾವು ನಮ್ಮ ಕೈಯಲ್ಲೇ ಮುಟ್ಟತಕ್ಕಂಥದ್ದೇ ಉತ್ಸವ ಮೂರ್ತಿ. ಅದು ಹೊರಭಾಗದಲ್ಲಿ ಬರ್ತಾ ಇದೆ ನಮಗೋಸ್ಕರ ರಥದಲ್ಲಿ ಏರಿ ಅಂದಾಗ ನೀವೇನ್ ಮಾಡ್ತೀರಾ? ದುರಹಂಕಾರಿಗಳು ಬಹಳ ಜನ ಇದ್ದೀರಾ. ಮಾಡಿ ಮೇಲೆ ನಿಂತ್ಕೊಳ್ಳೋದು, ಎಲ್ಲೋ ಸಿಗರೇಟ್ ಸೇದ್ತಾ ಇರೋದು, ಆ ಸಿಗರೇಟ್ ಸೇದ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಳ್ಳೋದು, ರಥ ಆ ಕಡೆ ಹೋಗ್ತಾ ಇರುತ್ತೆ, ಹೀಗೆ ನಿಂತ್ಕೊಂಡು ನೋಡ್ತಾ ಇರೋದು. ಒಂದು ಚೂರು ಮರ್ಯಾದೆ ಬೇಕು ನಿಮಗೆ. ಎಲ್ಲಾದರೂ ಭಜನೆ ಮಾಡ್ತಾ ಇದ್ರ, ಇವತ್ತೊಂದು ರಾಷ್ಟ್ರಗೀತೆ ನಾವು ಹಾಡಬೇಕಾದ್ರೆ, ಆ ರಾಷ್ಟ್ರ ಧ್ವಜ ಏರಬೇಕಾದ್ರೆ ಎದ್ದು ನಿಂತ್ಕೋಬೇಕು. ಯಾತಕ್ಕೆ? ಭಾರತ ದೇಶದ ಘನತೆ ಗೌರವ, ನಾವು ಹುಟ್ಟಿದ್ದೀವಿ ಅಂತ ಒಂದು ಸಂಸ್ಕಾರಕ್ಕೋಸ್ಕರ. ಅದೇ ರೀತಿ ಒಂದು ಬಾವುಟ ಕಷ್ಟ ಕೊಡ್ತೀವಿ. ಯಾವುದಾದ್ರು ಪ್ರೆಸಿಡೆಂಟೋ ಪ್ರೈಮ್ ಮಿನಿಸ್ಟ್ರೋ ಬಂದಾಗ ಎದ್ದು ನಿಂತ್ಕೊಂತೀವಿ. ಯಾತಕ್ಕೆ? ದೊಡ್ಡ ದೊಡ್ಡ ಜಡ್ಜ್ಗಳು ನಿಂತ್ಕೊಂತಾರೆ. ಬಿಕಾಸ್ ಆಫ್ ದಿ ಪೊಸಿಷನ್, ಅಲ್ಲಿರ್ತಕ್ಕಂಥ ಗೌರವ ಸ್ಥಾನಮಾನಕ್ಕೆ. ಬರೀ ಮನುಷ್ಯ ಜಾತಿಗೆ ಇಷ್ಟು ಗೌರವ ನೀವು ಕೊಡಬೇಕಾದ್ರೆ, ಸಾಕ್ಷಾತ್ ಭಗವಂತ ಭೂಮಿಗೆ ಇಳಿದು ಬರಬೇಕಾದ್ರೆ ಆ ದೇವರಿಗೆ ಎಷ್ಟು ಗೌರವ ಕೊಡ್ಬೇಕು ನಿಮ್ಮ ಯೋಗ್ಯತೆಗೆ. ಅದಕ್ಕೋಸ್ಕರ ಭಗವಂತನ ಭಯ ಭಕ್ತಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇಳಿದು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ರಥ ಚಕ್ರಗಳನ್ನು ತೊಳಿತಾರೆ. ಅದಾದ್ಮೇಲೆ ಅಯ್ಯೋ ರಥ ಬೀದಿಗೆ ಭಗವಂತ ಬರ್ತಾ ಇದ್ದಾನೆ ಅಂತ ಮನೆಗಳ ಮುಂದೆ ನೀರುಗಳಲ್ಲಿ ಹಾಕೊಂಡು ರಂಗೋಲಿಗಳನ್ನ ಹಾಕ್ತಾರೆ. ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ, ಈ ಮಂಗಳೂರು ಪ್ರಾಂತದಲ್ಲಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಆ ಗೌರವ ದೇವ್ರಿಗೆ ಕೊಡ್ತಕ್ಕಂಥದ್ದು. ನೀವು ಭಗವಂತ ಮನುಷ್ಯರಿಗೆ ಕೊಡಬೇಡಿ, ದೇವ್ರಿಗಾದ್ರೂ ಒಂದು ಭಯ ಭಕ್ತಿ ಬೇಡವೇನ್ರಿ ನಿಮಗೆ? ಅಂಥ ಒಂದು ಭಯ ಭಕ್ತಿಗೆ ನೆಲ ಸಾರಿಸಿ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಭಗವಂತ ಬರ್ತಾ ಇದ್ದಾನೆ, ಬಹಳ ಸಂತೋಷ. ಹೂಗಳೆಲ್ಲ ಅಲಂಕಾರ ಮಾಡಿ ಮನೆ ಮುಂದೆ ತಟ್ಟೆಗಳು ನಿಂತ್ಕೊಂಡು ನನ್ನ ಕುಟುಂಬನ ಕಾಪಾಡಪ್ಪ ಭಗವಂತ, ನನ್ನ ಬಾಗಿಲು ಬರ್ತಾ ಇದೆಯಲ್ಲಪ್ಪ ರಥದ ಬೀದಿಯಲ್ಲಿ ಅಂತ ಹೇಳಿ ಆ ಹೂ ಹಣ್ಣು ಕಾಯಿನ ಹೊಡಿಸಿ ನಮಸ್ಕಾರ ಮಾಡಿ ಆ ನೈವೇದ್ಯವನ್ನು ಮಾಡಿಸಿರ್ತಕ್ಕಂಥ ದೀಪವನ್ನ, ಇದೇ ದೀಪವನ್ನ ಮನೆ ಒಳಗೆ ಬೆಳಗ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಆನಂದ. ಅದಕ್ಕೆ ಹೇಳೋದು, ಅಂಥ ಒಂದು ದೈವ ಸಾನ್ನಿಧ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು. ಅಂಥ ಒಂದು ದೈವ ಸಾನ್ನಿಧ್ಯ ಇಲ್ಲದೆ ಇದ್ರೆ ರಥಚಕ್ರದಲ್ಲಿ ಮಾಡಿ ಮೇಲೆ ಟೆರಸ್ ಮೇಲೆ ಕೂತ್ಕೊಂಡು ಮಗು ತಿನ್ನಿಸ್ತಾ ಕೂತ್ಕೊಂಡು ಮಾಡಿ ಮೇಲೆ ಹಾಕೊಂಡು ಕಾಣಲ್ರಿ ಕೆಳಗೋಗಕ್ಕೆ ಮೇಲೆ ನಿಂತ್ಕೊಂಡು ನೋಡ್ಬಿಡ್ತೀವಂತೆ ಫಸ್ಟ್ ಕ್ಲಾಸ್ ಅಂತ. ಬೆಂಗಳೂರಲ್ಲಿ ಕರ್ಗ ಆದಾಗ ಮೇಲ್ಗಡೆ ನಿಂತ್ಕೊಂಡು ನೋಡೋದು, ಹಲ್ಸೂರಲ್ಲಿ ಪಲ್ಲಕ್ಕಿ ಆದಾಗ ಎಲ್ಲೋ ನಿಂತ್ಕೊಂಡು ನೋಡೋದು, ಆ ಕಡೆ ಸೋಮೇಶ್ವರನ ದೇವಸ್ಥಾನದ ಪಲ್ಲಕ್ಕಿ ಬಂದಾಗ, ರಥೋತ್ಸವ ಬಂದಾಗ
ಬಂದಾಗ ಎಷ್ಟು ಚೆನ್ನಾಗಿ ನೋಡಬೇಕು. ಬನಶಂಕರಿ ತೇರು ಬಂದಾಗ ಎಲ್ಲೋ ಕೂತ್ಕೊಂಡು ನೋಡ್ತಿರ್ತೀರಾ, ಅಂಗಡಿಲಿ ಕೂತ್ಕೊಂಡು ತಿಂತಾ ಕೂತಿರ್ತೀರಾ ಬಾಳೆಹಣ್ಣು. ಓ ದೇವಸ್ಥಾನ ಹೋಗ್ತಾ ಇದೆ ತೇರೋ ಅಂತ ಬಾಳೆಹಣ್ಣು ಚಪರ್ಸ್ತಾ ಕೂತ್ಕೊಳ್ಳೋದು. ಏನ್ ಜನಗಳು! ಹಿಂಗೆಲ್ಲ ಕರ್ಮಗಳು ನೀವು ಕಟ್ಕೊಳ್ಳೋದ್ರಿಂದಾನೇ ಜೀವನದ ಏನಾಗತ್ತೆ, ಅನುಭವಿಸ್ತಾನೇ ಇರ್ತೀರಾ ಜೀವನದಲ್ಲಿ, ಹೊರಗಡೆ ಭಾಗ ಬರಲ್ಲ. ಅದಕ್ಕೆ ಎಲ್ಲವನ್ನು ಬಿಟ್ಟು ಬಿಸಾಕಿ, ಯಾವತ್ತು ರಥೋತ್ಸವ ಬರುತ್ತೋ, ಯಾವತ್ತು ಪಲ್ಲಕ್ಕಿ ಉತ್ಸವ ಇರುತ್ತೋ, ನಿಮ್ಮ ಪಕ್ಕದಲ್ಲೇ ಇರತಕ್ಕಂಥ ದೇವಸ್ಥಾನ ಆಗಲಿ, ಹೊರಗಡೆ ಇರತಕ್ಕಂಥ ದೇವಸ್ಥಾನ ಆಗಲಿ, ನೀವಿರ್ತಕ್ಕಂಥ ಗ್ರಾಮದಲ್ಲಿ ಯಾವುದೇ ಒಂದು ರಥೋತ್ಸವ ಆಗಲಿ, ಕೈ ಬಿಟ್ಟು ಎಲ್ಲ ಕೆಲಸ ಕಾರ್ಯ ಬಿಟ್ಟು ರಜವಾದ್ರೂ ಹಾಕಿ ಪರವಾಗಿಲ್ಲ, ದೇವರ ಹತ್ರ ಹೋಗಬೇಕು. ಆ ರಥದಲ್ಲಿ ಒಂದು ಪಾಲು ನಿಮ್ಮದಾಗಬೇಕು. ಕೈ ಹಿಡಿದು ಆ ರಥವನ್ನು ಎಳಿಬೇಕು. ಭಗವಂತ ನನ್ನ ಕರ್ಮವನ್ನು ಕಳಿ, ನಾನು ನಿನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹಿಡಿದು ಆ ಭಕ್ತಿ ಮಾರ್ಗದಲ್ಲಿ ಹುಡುಕಬೇಕು. ಅಂಥ ಸಮಯದಲ್ಲಿ ಭಗವಂತ ಹೇಳ್ತಾನೆ, ಬಹಳ ಸಂತೋಷ ಕಣಯ್ಯ, ನಿನ್ನ ಇಷ್ಟು ಜನ್ಮದ ಪಾಪ ಕರ್ಮಗಳು ಬಹಳ ಸಂತೋಷ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಭಜನೆಗಳು, ಎಲ್ಲಾದರೂ ಶಿರಡಿ ಸಾಯಿಬಾಬಾ ಭಜನೆ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಲಂಗಾವತ್ರಿ ಅನುಗ್ರಹವನ್ನು ಪರಿವರ್ತನಾ ಸ್ವರೂಪಕ್ಕೆ ದೇವಸ್ಥಾನದಲ್ಲಿ ಮಾಡ್ತಿರ್ತಾರೆ. ಇದನ್ನೆಲ್ಲ ಮಾಡ್ತಾ ಇದ್ದರೆ ಸತ್ಸಂಗತ್ವಂ ನ ಸಂಗತ್ವೇ ಅಂತ ಹೇಳ್ತಾರೆ. ಸತ್ಸಂಗ ಮಾಡಿ, ಒಳ್ಳೆ ಸಂಘ ಮಾಡಿ, ದುರ್ಜನ ಸಂಘ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಅಂಥ ಒಂದು ಸಂಘದಲ್ಲಿ ಭಜನೆಗಳು ಮಾಡ್ತಾ ಇದ್ದಾಗ ಕೂತ್ಕೊಂಡು ಅಂತ ಆಕಳಿಸ್ಕೊಂಡು ಕೂತ್ಕೊಳ್ಳೋದಲ್ಲ, ತಾಳ ಹಾಕಬೇಕು ಜೊತೆಗೆ. ಅಲ್ಲಿ ಕೂತ್ಕೊಂಡು ಓಂ ಸಾಯಿರಾಮ್ ಅಂದರೆ ನೀವು ಸಾಯಿರಾಮ್ ಅನ್ಬೇಕು. ಅದನ್ನು ಬಿಟ್ಟುಬಿಟ್ಟು ನಾನು ಹಿಂಗೆ ಪ್ರಸಾದ ಎಷ್ಟೊತ್ತಿಗೆ ರೆಡಿನ ಕೊಡ್ತಾ ಇದ್ದೆ, ಆ ಕಡೆ ಪ್ರಸಾದ ಬರ್ತಾರೆ ಹಿಂಗಂತ ಕೂತ್ಕೊಂಡ್ರೆ ಕರ್ಮ ಏನು ಬಂತು ನಿಮ್ಮ ಯೋಗ್ಯತೆಗಷ್ಟು. ಅದಕ್ಕೆ ಎಲ್ಲವೂ ಬಿಟ್ಟು ಮನಸ್ಫೂರ್ತಿಯಾಗಿ ಯಾವತ್ತೂ ನೀವು ಸಮಯವನ್ನು ಭಗವಂತ ಕೊಡ್ತೀರಾ, ಅವನು ಪೂರ್ತಿ ಸಮಯ ನಿಮಗೆ ಕೊಡ್ತಾನೆ. ಇದೇ ಮಂಗಳಕರವಾಗಿರ್ತಕ್ಕಂಥ ದಿನಗಳು. ಅದಕ್ಕೆ ನಿಮ್ಮ ಮಂಗಳವನ್ನು ಹಾಡೋಣ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ನಾವು ಯಾತ್ರೆಗೆ ಹೋಗ್ತೀವಿ, ನೀವು ಧರ್ಮ ಚಿಂತನೆ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ರಥೋತ್ಸವ ಬರೋದು ಅಂತ ಹೇಳಿದ್ರೆ ನೀವು ಹೇಳ್ತಿದ್ರಿ ಭಗವಂತನೇ ಸಾಕ್ಷಾತ್ ನಮ್ಮ ಎದುರಿಗೆ ಬರ್ತಾನೆ, ನಾವು ಅವಾಗ ಹೇಗೆ ಅನುಸರಣೆ ಮಾಡಬೇಕು, ಹೇಗೆ ಹೋಗಿ ಭಕ್ತಿಯಿಂದ ನಮಿಸ್ಬೇಕು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀರಾ ನೇರ ನುಡಿಗಳಿಂದಲೇ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾಳೆ ಶುಕ್ರವಾರ ವಿಶೇಷವಾಗಿ ಗುರುಜಿ ಏನೆಲ್ಲ ಹೇಳ್ತಾರೆ ತಿಳ್ಕೊಳ್ಳೋಣ. ಸರಿಯಾಗಿ 9 ಗಂಟೆಗೆ ಭೇಟಿಯಾಗೋಣ ಅಂತ ಹೇಳ್ತಾ ಹೋಗಿ ಬರ್ತೀವಿ. ಅಪ್ಪಣೆ ಕೊಡಿ. ನಮಸ್ಕಾರ.